ನಮಸ್ತೆ ಮಾತೃಭೂಮಿ. ಆಯುರ್ಪಾಂಚಜನ್ಯದ ಮತ್ತೊಂದು ಸಂಚಿಕೆಗೆ ತಮಗೆಲ್ಲ ಪ್ರೀತಿಪೂರ್ವಕ ಸ್ವಾಗತ. ಮಧ್ಯಪ್ರದೇಶದಲ್ಲಿ 10, ರಾಜಸ್ಥಾನದಲ್ಲಿ 2 ಅಮಾಯಕ ಕಂದಮ್ಮಗಳ ಬಲಿ. ಹೌದು ವೀಕ್ಷಕರೇ, ಇತ್ತೀಚೆಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಎಲ್ಲ ವೈದ್ಯರಿಗೂ, ಪೋಷಕರಿಗೂ ಮತ್ತು ರಾಜ್ಯ ಕೇಂದ್ರ ಸರ್ಕಾರಗಳಿಗೂ ದಿಗ್ಭ್ರಮೆ ಮೂಡಿಸುವಂತಹ ವರದಿ ಇದು. ಹಾಗಾದರೆ ಹಾಲಿನಂತೆ ಮಕ್ಕಳಿಗೆ ಪೋಷಕರು ವೈದ್ಯರ ಸಲಹೆ ಇಲ್ಲದೆ ನಿಶ್ಚಿಂತೆಯಿಂದ ಡೋಸ್ಗಳ ಲೆಕ್ಕವೂ ಸಹ ಇಲ್ಲದೆ ಕುಡಿಸುತ್ತಿದ್ದ ಸಿಹಿಯಾದ ಕಫ್ ಸಿರಪ್ಗಳು ವಿಷವಾಗಿದ್ದು ಹೇಗೆ? ಇದು ಯಾರಿಗೆ ಎಚ್ಚರಿಕೆ ಮತ್ತು ಯಾವ ಯಾವ ಕಫ್ ಸಿರಪ್ಗಳು ಭಾರತದಲ್ಲಿ ನಿಷೇಧಕ್ಕೊಳಪಟ್ಟರೂ ಮಾರುಕಟ್ಟೆಯಲ್ಲಿ ಲಭ್ಯವಿದೆ? ವೈದ್ಯರ ಸಲಹೆ ಮತ್ತು ಅವರ ಮಾರ್ಗದರ್ಶನ ಎಷ್ಟು ಅವಶ್ಯಕ? ಇದಕ್ಕೆ ಪರಿಹಾರವೇನು ಎಂಬುದರ ಕುರಿತು ಈ ವಿಡಿಯೋದಲ್ಲಿ ತಿಳಿಯೋಣ. ಮಧ್ಯಪ್ರದೇಶದ ಛಿಂದ್ವಾರಾ ಜಿಲ್ಲೆಯಲ್ಲಿ ಸುಮಾರು 9 ಮತ್ತು ರಾಜಸ್ಥಾನದ ಜೈಪುರದಲ್ಲಿ 3 ಮಕ್ಕಳು ಕೋಲ್ಡ್ರಿಫ್ ಮತ್ತು ನೆಕ್ಸ್ಟ್ರೋಡಿಯಸ್ ಎಂಬ ಕೆಮ್ಮಿನ ಸಿರಪ್ಗಳ ಸೇವನೆಯ ನಂತರ ಕಿಡ್ನಿ ಫೇಲ್ಯೂರ್ ಅಂದರೆ ಮೂತ್ರಪಿಂಡ ವೈಫಲ್ಯದಿಂದ ಮೃತಪಟ್ಟಿದ್ದಾರೆ. ಇನ್ನೂ ಕೆಲವು ಮಕ್ಕಳು ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದಾರೆ. ಮೃತಪಟ್ಟ ಎಲ್ಲ ಮಕ್ಕಳು 2 ವರ್ಷದ ಒಳಗಿನವರಾಗಿರುವುದರಿಂದ ಈ ಸಂಬಂಧ ಸರ್ಕಾರ ತನಿಖೆಗೆ ಆದೇಶಿಸಿದೆ ಮತ್ತು ಸಿರಪ್ನ ಮಾರಾಟವನ್ನು ನಿಷೇಧಿಸಿದೆ. ಸ್ರೆಸನ್ ಫಾರ್ಮಾಸ್ಯೂಟಿಕಲ್ಸ್ನ ಕೋಲ್ಡ್ರಿಫ್ ಕಫ್ ಸಿರಪ್ನಲ್ಲಿ 48% ನಿಷೇಧಿತ ಡಿಇಜಿ ಅಂದರೆ ಡೈಇಥಿಲಿನ್ ಗ್ಲೈಕಾಲ್ ಮಿಶ್ರಣ ಲ್ಯಾಬ್ ಟೆಸ್ಟಿಂಗ್ ಮೂಲಕ ದೃಢವಾಗಿದೆ. ಲೋಕಲ್ ಜನರಿಕ್ ಬ್ರ್ಯಾಂಡ್ನ ನೆಕ್ಸ್ಟ್ರೋಡಿಯಸ್ ಛಿಂದ್ವಾರಾ ಜಿಲ್ಲೆಯಲ್ಲಿ ಮಕ್ಕಳ ಸಾವುಗಳ ನಂತರ ತಾತ್ಕಾಲಿಕ ನಿಷೇಧಕ್ಕೆ ಒಳಪಟ್ಟಿದೆ. ಇವುಗಳ ಜೊತೆಗೆ ಕೋಡಿಸ್ಟಾರ್ ಮ್ಯಾನ್ಕೈಂಡ್ ಫಾರ್ಮಾದ ಎಫ್ಡಿಸಿ ಅಂದರೆ ಫಿಕ್ಸ್ಡ್ ಡೋಸ್ ಕಾಂಬಿನೇಷನ್ ಅನ್ನ ಸಿರಪ್ ಅಸುರಕ್ಷಿತ ಎಂದು ಡಿಸಿಜಿಐ ತಿಳಿಸಿದೆ. ಗ್ಲೆನ್ಮಾರ್ಕ್ನ ಆಸ್ಕೊರಿಲ್ಸಿ, ಗ್ಲೆನ್ಮಾರ್ಕ್ನ ಅಲೆಕ್ಸ್ ಕಫ್ ಸಿರಪ್ ಜೂನಿಯರ್, ಅಬಾಟ್ ಇಂಡಿಯಾದ ಟೀಮೆನೆಕ್, ಜುವೆಂಟಸ್ ಹೆಲ್ತ್ ಕೇರ್ನ ಮ್ಯಾಕ್ಸ್ಟ್ರಾ, ಅಬಾಟ್ ಇಂಡಿಯಾದ ಫೆನ್ಸಿಡೈಲ್, ಫೈಸರ್ ಇಂಡಿಯಾದ ಕೊರಾಕ್ಸ್, ಅಬ್ಬೆಟ್ ನ ಟಾಸೆಕ್ಸ್, ಬೆನಡ್ರಿಲ್ ವೇರಿಯಂಟ್ಸ್ ಈ ಎಲ್ಲಾ ಕಫ್ ಸಿರಪ್ಗಳು 4 ವರ್ಷದ ಒಳಗಿನ ಮಕ್ಕಳಲ್ಲಿ ಬಳಕೆಗೆ ನಿರ್ಬಂಧಿಸಲಾಗಿದೆ. ಇನ್ನು ದಿ ಸೆಂಟ್ರಲ್ ಡ್ರಗ್ಸ್ ಸ್ಟ್ಯಾಂಡರ್ಡ್ ಕಂಟ್ರೋಲ್ ಆರ್ಗನೈಸೇಷನ್ ಸಿಡಿಎಸ್ಸಿಒ ಮತ್ತು ಡಿಸಿಜಿಐ ನಿರಂತರವಾಗಿ ಎಫ್ಡಿಸಿ ಅಂದ್ರೆ ಫಿಕ್ಸ್ಡ್ ಡೋಸ್ ಕಾಂಬಿನೇಷನ್ ಅನ್ನ ಪ್ಯಾರಾಸೆಟಮಾಲ್ ಬ್ರೋಮ್ಹೆಕ್ಸಿನ್ ಇರಬಹುದು, ಫೆನಾಲೆಪ್ರಿನ್, ಸಿಪಿಎಂ ಗುವೆನ್ಫೆನ್ಸಿನ್ ಇರಬಹುದು, ಸ್ಯಾಲ್ಬಿಟಮಾಲ್ ಬ್ರೋಮ್ಹೆಕ್ಸಿನ್ ಇರಬಹುದು, ಸಿಪಿಎಂ ಕೊಡಿನ್ ಸಿರಪ್, ಅಮೋನಿಯಂ ಕ್ಲೋರೈಡ್ ಬ್ರೋಮ್ಹೆಕ್ಸಿನ್ ಡೆಕ್ಸ್ಟ್ರಾಮೆಥಾರ್ಫನ್ ಸಿರಪ್ ಇರಬಹುದು, ಬ್ರೋಮ್ಹೆಕ್ಸಿನ್ ಡೆಕ್ಸ್ಟ್ರಾಮೆಥಾರ್ಫನ್, ಅಮೋನಿಯಂ ಕ್ಲೋರೈಡ್ ಮೆಂಥಾಲ್, ಡೆಕ್ಸ್ಟ್ರಾಮೆಥಾರ್ಫನ್, ಕ್ಲೋರೋಫಿನರಮಿನ್, ಗುವೆನ್ಫೆನ್ಸಿನ್ ಅಮೋನಿಯಂ ಹೀಗೆ ಔಷಧಗಳನ್ನು 4 ವರ್ಷದ ಒಳಗಿನ ಮಕ್ಕಳಲ್ಲಿ ನಿಷೇಧಿಸಲಾಗಿದ್ದರೂ ಅವುಗಳ ಬಳಕೆ ನಮ್ಮ ದೇಶದಲ್ಲಿ ನಡೆಯುತ್ತಿರುವುದು ದುರಂತ ಮತ್ತು ದೇಶದ ಭ್ರಷ್ಟ ವ್ಯವಸ್ಥೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಮಧ್ಯಪ್ರದೇಶ ಮತ್ತು ರಾಜಸ್ಥಾನಗಳಲ್ಲಿ ಮಕ್ಕಳ ಸಾವಿಗೆ ಡಿಇಜಿ ಎಂಬ ಕೆಮಿಕಲ್ ಕಾರಣ ಎಂದು ದೃಢೀಕೃತವಾಗಿದೆ. ಹಾಗಾದರೆ ಏನಿದು ಡಿಇಜಿ? ಡೈಇಥಿಲಿನ್ ಗ್ಲೈಕಾಲ್ ಒಂದು ವಿಷಕಾರಿ ಕೈಗಾರಿಕಾ ರಾಸಾಯನಿಕ. ಇದನ್ನು ಆಂಟಿಫ್ರೀಸ್ ಸಾಲ್ವೆಂಟ್ಗಳು ಮತ್ತು ಇತರ ಕೈಗಾರಿಕಾ ಉತ್ಪನ್ನಗಳಲ್ಲಿ ಬಳಸಲಾಗುತ್ತದೆ. ವೀಕ್ಷಕರೇ, ಸಾಮಾನ್ಯವಾಗಿ ಇಂತಹ ಸಿರಪುಗಳಲ್ಲಿ ಸಾಲ್ವೆಂಟ್ ಆಗಿ ಗ್ಲಿಸರಿನ್ ಅನ್ನು ಬಳಸುತ್ತಾರೆ. ಗ್ಲಿಸರಿನ್ ಒಂದು ಸುರಕ್ಷಿತ ದ್ರಾವಣ ಅಂದರೆ ಸೇಫ್ ಸಾಲ್ವೆಂಟ್ ಆಗಿದೆ. ಇದರ ಬಳಕೆಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಇದು ಸಿರಪ್ಗಳಲ್ಲಿ ರುಚಿ, ಸಿಹಿತನ ಮತ್ತು ಕ್ವಾಂಟಿಟಿಯನ್ನ ಹೆಚ್ಚು ಮಾಡಲು ಸಹಕಾರಿ. ಇನ್ನು ಸಾವಿಗೆ ಕಾರಣವಾಗಿರುವ ಸಿರಪ್ಗಳಲ್ಲಿ ಡಿಇಜಿ ಪ್ರಮಾಣ 48ರಷ್ಟು ಇರುವುದು ಖಂಡಿತವಾಗಿಯೂ ಆಕ್ಸಿಡೆಂಟಲ್ ಮಿಕ್ಸಿಂಗ್ ಆಗಲು ಸಾಧ್ಯವಿಲ್ಲ. ಗ್ಲಿಸರಿನ್ಗೆ ಪರ್ಯಾಯವಾಗಿ ಕಡಿಮೆ ಬೆಲೆಗೆ ಸಿಗುವ ಡಿಇಜಿಯನ್ನು ಉದ್ದೇಶಪೂರ್ವಕವಾಗಿಯೇ ಬಳಸಿರುವುದು ಇಲ್ಲಿ ಸ್ಪಷ್ಟ. ಡಿಇಜಿಯು ನೆಫ್ರೋಟಾಕ್ಸಿಕ್ ಮತ್ತು ಹೆಪಟೋಟಾಕ್ಸಿಕ್ ಅಂದರೆ ಕಿಡ್ನಿ ಮತ್ತು ಲಿವರ್ಗಳಿಗೆ ವಿಷವಾಗಿ ಪರಿಣಮಿಸುತ್ತದೆ. ಇದು ಲಿವರ್ನಲ್ಲಿ ಆಕ್ಸಾಲಿಕ್ ಆಸಿಡ್ ಮೆಟಬಲೈಟ್ ಗಳನ್ನು ಉಂಟು ಮಾಡಿದರೆ ಕಿಡ್ನಿಗಳಲ್ಲಿ ಕ್ರಿಸ್ಟಲ್ಗಳನ್ನು ಸೃಷ್ಟಿಸಿ ಅವುಗಳ ಸಾಮಾನ್ಯ ಕ್ರಿಯೆಯನ್ನು ನಿಲ್ಲಿಸುತ್ತದೆ. ಕಡಿಮೆ ಬೆಲೆಗೆ ಸಿಗುತ್ತದೆ ಎಂದು ವಿಷವನ್ನು ಸಿರಪ್ಗಳಲ್ಲಿ ಸೇರಿಸಿ ದುಡ್ಡಿನ ಆಸೆಗೆ ಅಮಾಯಕ ಜೀವಗಳ ಬಲಿ ಕೊಡಲಾಗಿದೆ. ಇನ್ನು ಇದನ್ನು ಸೇವಿಸಿದ ನಂತರ ವಾಂತಿ, ಜಠರ ನೋವು, ಮೂತ್ರ ಉತ್ಪಾದನೆ ಕಡಿಮೆಯಾಗುವುದು, ಮೂತ್ರವಿಲ್ಲದ ಸ್ಥಿತಿ, ಕ್ರಿಯೇಟಿನಿನ್ ಮತ್ತು ಬ್ಲಡ್ ಯೂರಿಯಾ ಮಟ್ಟದಲ್ಲಿ ವೇಗವಾಗಿ ಏರಿಕೆ, ಮೆಟಬಾಲಿಕ್ ಅಸಿಡೋಸಿಸ್, ಬಹು ಅಂಗ ವಿಫಲತೆ ಹೀಗೆ ಕೊನೆಗೆ ಸಾವು ಸಂಭವಿಸುತ್ತದೆ. ಇಂತಹ ಘಟನೆಗಳು ಇದೇ ಮೊದಲೇನಲ್ಲ. 2022ರಲ್ಲಿ ಮ್ಯಾರಿಯನ್ ಬಯೋಟೆಕ್ ತಯಾರಿಸಿದ ಒಂದು ಕಫ್ ಸಿರಪ್ ಉಜ್ಬೇಕಿಸ್ತಾನದಲ್ಲಿ 20 ಮಕ್ಕಳ ಮರಣಕ್ಕೆ ಕಾರಣವಾಯಿತು. 2002 ಗ್ಯಾಂಬಿಯಾದಲ್ಲಿ ಮೇರನ್ ಫಾರ್ಮಾಸ್ಯೂಟಿಕಲ್ಸ್ ತಯಾರಿಸಿದ 4 ಕಫ್ ಸಿರಪ್ ಸೇವನೆಯ ನಂತರ 70 ಮಕ್ಕಳ ಮೃತ್ಯುವಾಯಿತು.
ಸಿರಪ್ನಲ್ಲಿ ಇದೇ ಡೈಇಥಿಲಿನ್ ಗ್ಲೈಕಾಲ್ ಮತ್ತು ಇಥಿಲಿನ್ ಗ್ಲೈಕಾಲ್ ವಿಷಕಾರಿ ಪ್ರಮಾಣದಲ್ಲಿ ಕಂಡುಬಂದಿತ್ತು. ಇಷ್ಟೆಲ್ಲಾ ಘಟನೆಗಳು ನಡೆದರೂ ಒಂದು ಎಫ್ಐಆರ್, ತಾತ್ಕಾಲಿಕ ನಿಷೇಧ, ಒಂದು ಪಬ್ಲಿಕ್ ನೋಟಿಸ್ ಬಿಟ್ಟರೆ ಇನ್ನೇನು ಬದಲಾಗುವುದಿಲ್ಲ. ಬದಲಾಗಬೇಕಿರುವುದು ನಾವು ನೀವು ಮಾತ್ರ. ಮಕ್ಕಳಿಗೆ ವೈದ್ಯರ ಸಲಹೆ ಇಲ್ಲದೆ ಇಂತಹ ಕೆಮಿಕಲ್ಗಳನ್ನು ಬಳಸುವುದು ಎಲ್ಲ ಪಾಲಕರು ಮಾಡುವ ಮೊದಲ ಅಪರಾಧ. ಇನ್ನು ಅನೇಕ ಆಯುರ್ವೇದದ ತುಳಸಿ, ವಸ, ಎಸ್ಟಿಮಧು, ಹಿಪ್ಪಲಿ, ಜೇನು, ಅಮೃತಬಳ್ಳಿ, ಕಂಠಕಾರಿ, ಚಿತ್ರಕ, ಲವಂಗ, ಕಾಳ್ಮೆಣಸು ಮುಂತಾದ ಸಂಯೋಜನೆಗಳಿಂದ ಕೂಡಿದ ಯಾವುದೇ ಅಡ್ಡ ಪರಿಣಾಮಗಳಿಲ್ಲದ ನ್ಯಾಚುರಲ್ ಟ್ರಸ್ಟೆಡ್ ಕಫ್ ಸಿರಪ್ಗಳು ಇಂದು ವೈಜ್ಞಾನಿಕ ಪರೀಕ್ಷೆಗಳನ್ನು ಗೆದ್ದು ನಮ್ಮ ಮುಂದೆ ಇವೆ. ಅವುಗಳನ್ನು ಆಯುರ್ವೇದ ವೈದ್ಯರ ಹತ್ತಿರ ಹೋಗಿ ಸರಿಯಾದ ಸಲಹೆಯೊಂದಿಗೆ ನೀಡಿದಾಗ ಇಂತಹ ಅವಘಡಗಳಿಂದ ದೂರವಿರಬಹುದು. ಮತ್ತು ಅನೇಕ ಪ್ರಕೃತಿ ದತ್ತವಾಗಿ ದೊರೆಯುವ ಪರಿಹಾರಗಳು ನಮ್ಮ ಬಳಿಯೇ ಇದ್ದರೂ ಹಿತ್ತಲ ಗಿಡ ಮದ್ದಲ್ಲ ಎಂಬ ಪ್ರೀ ಜಡ್ಜ್ ಮೆಂಟಾಲಿಟಿ, ಅಂದರೆ ಪೂರ್ವಾಗ್ರಹ ಪೀಡಿತ ಮನಸ್ಥಿತಿಯಿಂದ ಹೊರಬಂದು ಜಗತ್ತನ್ನು ನೋಡಿದಾಗ ಮಾತ್ರ ಇಂತಹ ಅವಘಡಗಳನ್ನು ತಪ್ಪಿಸಬಹುದು ಮತ್ತು ಆರೋಗ್ಯಕರ ಜೀವನವನ್ನು ನಮ್ಮ ಮಕ್ಕಳಿಗೆ ನೀಡಬಹುದು. ಇದಾಗಿತ್ತು ಮಿತ್ರರೇ ಸಿಹಿಯಾದ ಕಫ್ ಸಿರಪ್ ವಿಷವಾದ ಬಗೆಗಿನ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಆಯುರ್ವೇದದ ಮತ್ತಷ್ಟು ಆಸಕ್ತಿಕರ ಸಂಗತಿಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ. ಧನ್ಯವಾದಗಳು. ಜೈ ಹಿಂದ್, ಜೈ ಆಯುರ್ವೇದ, ಜೈ ಕರ್ನಾಟಕ ಮಾತೆ.